ಹಲೋ ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋದಲ್ಲಿ 10 ಇಂಟ್ರೆಸ್ಟಿಂಗ್ ಕ್ವಶನ್ಸನ್ನು ಕೇಳುತ್ತೇನೆ. ನೋಡೋಣ ಅದರಲ್ಲಿ ನೀವೆಷ್ಟು ಆನ್ಸರ್ ಮಾಡ್ತೀರಾ ಅಂತ. ನಿಮ್ಮ ಹತ್ರ 10 ಸೆಕೆಂಡ್ಸ್ ಟೈಮ್ ಇರುತ್ತದೆ ಆನ್ಸರ್ ಮಾಡಲು. ನಿಮಗೇನಾದರೂ ಇನ್ನೂ ಹೆಚ್ಚು ಸಮಯ ಬೇಕಾದಲ್ಲಿ ಈ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ. ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ನನಗೆ ನಗರಗಳಿವೆ, ಆದರೆ ಮನೆಗಳಿಲ್ಲ. ನನಗೆ ಪರ್ವತಗಳಿವೆ, ಆದರೆ ಮರಗಳಿಲ್ಲ. ನನಗೆ ನೀರು ಇದೆ, ಆದರೆ ಮೀನು ಇಲ್ಲ. ಹಾಗಾದರೆ ನಾನು ಯಾರು? ಉತ್ತರ: ಅದು ಒಂದು ನಕ್ಷೆ. ನಾನು ಗಣಿಯಿಂದ ಬಂದಿದ್ದೇನೆ ಮತ್ತು ಯಾವಾಗಲೂ ಮರದಿಂದ ಸುತ್ತುವರಿದಿದ್ದೇನೆ. ಎಲ್ಲರೂ ನನ್ನನ್ನು ಬಳಸುತ್ತಾರೆ. ಹಾಗಾದರೆ ನಾನು ಯಾರು? ಆಲ್ಮೋಸ್ಟ್ ಎಲ್ಲರಿಗೂ ಇದು ಇಂಪಾರ್ಟೆಂಟ್ ಇದೆ, ಅಂದರೆ ಸ್ಟೂಡೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಇತ್ತು ಚಿಕ್ಕವಾಗ. ಸ್ಕೂಲಿಗೆ ಹೋಗೋ ಮಕ್ಕಳೆಲ್ಲರೂ ಇದನ್ನು ಬಳಸ್ತಾರೆ. ಯೋಚನೆ ಮಾಡಿ, ಆನ್ಸರ್ ಮಾಡಿ. ಉತ್ತರ: ಅದು ಪೆನ್ಸಿಲಿನ ಸೀಸಾ. ಸಾವಿರಾರು ಉತ್ತರಗಳನ್ನು ಹೊಂದಿರುವ 5 ಅಕ್ಷರಗಳ ಪದ ಯಾವುದೆಂದು ಹೇಳಿ ನೋಡೋಣ. ಇದು ಹಿಂದಿನ ಕಾಲದಲ್ಲಿ ತುಂಬ ಬಳಸ್ತಾ ಇದ್ರು, ಈಗ ತುಂಬ ಅಪರೂಪ ಆಗಿದೆ, ಕಾಣೋದೇ ಇಲ್ಲ. ಯಾವುದಂತ ಯೋಚನೆ ಮಾಡಿ. ಉತ್ತರ: ಅಂಚೆ ಪೆಟ್ಟಿಗೆ. ಮಾರ್ಚ್ ಮತ್ತು ಏಪ್ರಿಲ್ ಮಧ್ಯದಲ್ಲಿ ಏನು ಕಂಡು ಬರುತ್ತದೆಯೋ ಅದು ಯಾವುದೇ ತಿಂಗಳ ಆರಂಭದಲ್ಲಿ ಅಥವಾ ಕೊನೆಯಲ್ಲಿ ಕಾಣುವುದಿಲ್ಲ. ಉತ್ತರ ಕೊಡಿ ನೋಡೋಣ. ಉತ್ತರ ಪ್ರಶ್ನೆಯಲ್ಲೇ ಇದೆ. ಚೆನ್ನಾಗಿ ಯೋಚನೆ ಮಾಡಿ, ನೋಡಿ, ಓದಿ, ಗೊತ್ತಾಗುತ್ತೆ. ಉತ್ತರ ಆರ್ ಎಂಬ ಅಕ್ಷರ. 4 ಚಕ್ರಗಳು ಮತ್ತು ನೊಣಗಳು ಇರುವ ವಾಹನ ಯಾವುದು? ಇದು ಪ್ರತಿದಿನ ಎಲ್ಲರ ಮನೆಗಳ ಬೀದಿಗಳಲ್ಲಿ ಬರುತ್ತೆ. ಉತ್ತರ: ಅದು ಕಸದ ಗಾಡಿ. ಕೋತಿ, ಅಳಿಲು ಮತ್ತು ಹಕ್ಕಿಗಳು ತೆಂಗಿನ ಮರದ ತುದಿಗೆ ಓಡಿ ತಿರುಗಿ ಒಂದೇ ಬಾರಿ ಬಂದರೆ ಅದರಲ್ಲಿ ಬಿಟ್ಟಿರುವ ಬಾಳೆಹಣ್ಣು ಯಾರಿಗೆ ಮೊದಲು ಸಿಗುತ್ತದೆ? ಯೋಚನೆ ಮಾಡ್ತಿದ್ದೀರಾ? ಉತ್ತರ ಯಾರಿಗೂ ಇಲ್ಲ, ಯಾಕಂದ್ರೆ ಅದು ತೆಂಗಿನ ಮರ. ಸೊ ತೆಂಗಿನ ಮರದಲ್ಲಿ ಬಾಳೆಹಣ್ಣು ಹೇಗೆ ಸಿಗುತ್ತೆ? ನೀವು ಅದನ್ನು ಹೆಚ್ಚು ಹೆಚ್ಚು ಬಳಸುತ್ತಾ ಹೋದಂತೆ ಅದು ಇನ್ನೂ ಹೆಚ್ಚು ಹೆಚ್ಚು ತೀಕ್ಷ್ಣವಾಗುತ್ತಾ ಹೋಗುತ್ತದೆ. ಹಾಗಾದರೆ ಅದು ಏನು? ಅದು ನಿಮ್ಮ ಹತ್ರನೇ ಇದೆ. ಯೋಚನೆ ಮಾಡಿ, ಉತ್ತರ ಮಾಡಿ ನೋಡೋಣ ಏನಂತ. ಎಲ್ಲರ ಹತ್ರನೂ ಇದೆ. ಉತ್ತರ: ಅದು ನಿಮ್ಮ ಮೆದುಳು. ನನಗೆ ಕುತ್ತಿಗೆ ಇದೆ, ಆದರೆ ನನಗೆ ತಲೆ ಇಲ್ಲ. ಹಾಗಾದರೆ ನಾನು ಏನು? ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತೀರಾ ಟ್ರಾವೆಲ್ ಮಾಡುವಾಗ.
ಸೊ ನಿಮ್ಮ ಹತ್ರ ಇದ್ದೇ ಇರುತ್ತೆ, ಇಲ್ಲ ಅಂದರೆ ಔಟ್ಸೈಡ್ ಪರ್ಚೇಸ್ ಆದರೂ ಮಾಡ್ತೀರಾ. ಉತ್ತರ ಬಾಟಲ್. ನೀರು ಕುಡಿಯೋದಕ್ಕೆ ಬೇಕಾಗುತ್ತಲ್ವಾ ಔಟ್ಸೈಡ್ ಟ್ರಾವೆಲ್ ಮಾಡೋವಾಗ, ಆವಾಗ ನೀರಿನ ಬಾಟ್ಲ್ ಪರ್ಚೇಸ್ ಮಾಡ್ತಾರೆ. ಸೊ ಬಾಟಲ್. ಕೊಟ್ಟಿಗೆಯ ಚಾವಣಿಯ ಮೇಲೆ ಹುಂಜ ಒಂದು ಮೊಟ್ಟೆ ಇಟ್ಟಿತು. ಅದು ಮೇಲಿಂದ ಯಾವ ರೀತಿ ಕೆಳಕ್ಕೆ ಬಿತ್ತು? ಉತ್ತರ ಹುಂಜಗಳು ಮೊಟ್ಟೆ ಇಡೋದಿಲ್ಲ. ಸೊ ಮೊಟ್ಟೆ ಎಲ್ಲಿಂದನೂ ಬಿದ್ದಿಲ್ಲ. 4 ಫುಟ್ಬಾಲ್ ಆಟಗಾರರು ಒಂದೇ ಛತ್ರಿ ಕೆಳಗೆ ನಿಂತಿದ್ದರು, ಆದರೆ ನೆನೆಯಲಿಲ್ಲ. ಅದು ಹೇಗೆ ಸಾಧ್ಯ? ಇನ್ನೂ ಯೋಚನೆ ಮಾಡ್ತಿದ್ದೀರಾ? ಯಾಕಂದರೆ ಮಳೆನೇ ಬರ್ತಾ ಇರಲಿಲ್ಲ, ಸೊ ಅವರು ನೆನೆದಿಲ್ಲ.